ಎಲ್ರಿಗೂ ನಮಸ್ಕಾರ. ಡಿ ಬಾಸ್ ಕಂಡ್ರೆ ಏನು ಒಟ್ಟ ಊರೇ ಜನಕ ನನಗಂತೂ ಅರ್ಥ ಆಯ್ತಿಲ್ಲ. ರಾಜಕೀಯದವರು ಎಷ್ಟು ಬೇಳೆ ಬೇಯಿಸ್ಕೊತಾವ್ರು ಅಂತಂದ್ರ, ಉದಾಹರಣೆ ನಿಮ್ಗ ನಾನು ಸುತ್ತಿ ಬೆಳೆಸಿ ಮಾತಾಡಕ್ ಹೋಗಲ್ಲ. ಒಂದು ಕಾಲದಲ್ಲಿ ಸುಮಾರು ದಿನಗಳ ಹಿಂದೆ, ಕಾಲದಲ್ಲಿ ಅಲ್ಲ ಸುಮಾರು ದಿನಗಳ ಹಿಂದೆ ಒಂದು ನ್ಯೂಸ್ ಬಂತಲ್ಲ, ಮೂಡ ಹಗರಣ ಬಗ್ಗೆ. ಆ ನ್ಯೂಸ್ ಎಲ್ಲೆಡೆ ಸಂಚಾರ ನಡೀತಿದೆ, ಎಲ್ಲಾ ಕಡೆ ಮಾತಾಡ್ತಿದ್ರು. ಎಷ್ಟು ಮಾತಾಡ್ತಿದ್ರು ಅಂತ ನಿಮ್ಗೂ ಚೆನ್ನಾಗ್ ಗೊತ್ತು, ನಮಗೂ ಚೆನ್ನಾಗ್ ಗೊತ್ತು. ನ್ಯೂಸ್ನಲ್ಲೂ ಆಗ್ತಾ ಇದ್ರು. ಎಲ್ಲಾ ಮುಗಿದ್ ಬಂತು, ಇನ್ನೇನೋ ಕೋರ್ಟ್ಗೆ ಹೋಗ್ಬೇಕು, ಅದಾಗಬೇಕು ಇದಾಗಬೇಕು ಅನ್ನೋ ಟೈಮ್ಲಿ ತಂದ್ರು ಡಿ ಬಾಸ್ ಜೈಲೊಳಗೆ ಟೀ ಕುಡಿತಾ ಇದ್ರು, ಸಿಗರೇಟ್ ಸೇದಿದ್ರು ಅನ್ನೋ ಒಂದು ನ್ಯೂಸ್ ತಂದ್ರು. ಅಲ್ಲಿ ಮೂಡ ಹಗರಣ ಅನ್ನೋದೊಂದು ವಿಷಯ ಮುಚ್ಚೇ ಹೋಯ್ತು. ಯಾರ ಕೈಗೂ ಸಿಕ್ಲೇ ಇಲ್ಲ. ಅದು ಅಲ್ಲೇ ಕೊಚ್ಕ ಹೋಯ್ತು ಎಲ್ಲೆಲ್ಲೋ. ನಮ್ಮ ಡಿ ಬಾಸ್ ಅವರು ಎಲ್ಲಿ ಜೈಲ್ ಒಳಗಡೆ ಇರೋದಕ್ಕ ರಾಜಕೀಯದವರು 99% ಅವರೇ ಕಾರಣ ಅಂತ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ ಬಿಡಿ. ಈಗ ಬೇರೆ ಯಾರು ಮಾಡ್ದಿರಂತ ಕೊಲೆ ಏನವ್ರು ಮಾಡಿಲ್ಲ. ಅವ್ರಿನ್ನೂ ಕೊಲೆ ಮಾಡಿದ್ರೆ ಇಲ್ಲ ಒಂದು ಪ್ರೂವ್ ಆಗಿಲ್ಲ. ಬೇರೆ ಇಲ್ಲ, ಎಂತೆಂತ ಎಷ್ಟೆಷ್ಟು ಕೊಲೆಗಳನ್ನ ಮಾಡಿ ರೇಪ್ನೆ ಮಾಡಿರೋರೆಲ್ಲ ಆರಾಮಾಗಿ ತಿರ್ಗಾಡ್ಕ ನಿಂತ್ಕೊಂಡಾರ. ಭಾರಿ ಅವ್ರ ತಲೆ ಮೇಲೆ ಕೈ ಮಾಡ್ಕೊಂಡು ಇವ್ರ ಎಂತೆಂತ ಕಳ್ಳರು, ಮೋಸರು, ಕೊಲೆಗಾರ ಎಲ್ಲ ಬೈ ಓಡಾಡ್ತವ್ರ. ಏನೋ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಅದನ್ನು ಬೇಗನೆ ಕಂಡಿಡಿಯಕ್ಕೂ ಇವ್ರ ಕೈಲಿ ತಾಕತ್ತಿವಿಲ್ಲ. ಅದನ್ನೆಲ್ಲ ಮಾಡಿದ್ರು ಏನ ಎತ್ತ ತಿಳಿದಿ ಎಲ್ಲನೂ ಮುಚ್ಚಿಟ್ಟು ಅವ್ರನ್ನಿನ್ನೂ ಕೂಡ ಒಳಗಡೆನೆ ಕೊಳಿಬೇಕು ಅನ್ನೋ ರೀತಿ ಮಾಡ್ತಿರೋದು 99% ರಾಜಕೀಯದವ್ರು ಅಂತ ನನಗೂ ಚೆನ್ನಾಗ್ ಗೊತ್ತು, ನಿಮ್ಗೂ ಚೆನ್ನಾಗ್ ಗೊತ್ತಿತ್ತು, ಡಿ ಬಾಸ್ ಫ್ಯಾನ್ಗಳು ಎಲ್ರಿಗೂ. ಇಲ್ಲಿ ಒಂದ್ ವಿಷಯ ಏನಪ್ಪಾ ಅಂತಂದ್ರೆ, ಆ ಮೂಡ ಹಗರಣ ಬಂದಾಗ ಆ ಕಾಫಿ ಟೀ ಕುಡಿಯೋದು, ಸಿಗರೇಟ್ ಸೇಯೋದು, ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಮಾಡ್ತಿದ್ದಂತ ಒಂದು ಫೋಟೋ ಬಂತು. ಆ ಮೂಡ ಹಗರಣ ಮುಚ್ಚೋಯ್ತು. ಈಗ ಬಂದಿದ್ದಂತ ಒಂದು ಸುದ್ದಿ ಯಾವ್ದು ಗೊತ್ತಲ್ಲ ನಿಮ್ಗೆ, ಬಿಡದಿ ಟೌನ್ಶಿಪ್, ಬಿಡದಿಯಲ್ಲಿರುವಂತ ಕಾಡ್ನೆಲ್ಲ ಅಗದು ಏನೋ ಒಂದು ದೊಡ್ಡದಾಗಿ ಏನೋ ಒಂದ್ ಮಾಡ್ತೀವಿ, ಮಾಲ್ ಮಾಡ್ತೀವಿ, ಸಿನಿಮಾ ಟ್ಯಾಕ್ಸ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀನಿ ಅಂದಂತ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಈಗಿನ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವ್ರು ಇದ್ರಲ್ಲ, ಅವ್ರು ಅದನ್ನ ಮಾಡ್ತೀನಿ ಅಂತ ಎಲ್ರಿಗೂ ಹೇಳಿದ್ರು, ಎಲ್ಲಾ ಜನಗಳು ಹೇಳಿದ್ರು. ಆದ್ರೆ ಇವಾಗ ಹೆಂಗಾಗೈತೆ ಅಂತಂದ್ರೆ ಸಿಚುವೇಶನ್ ಅದು ನಡೀತಾ ಇತ್ತು. ಈ ಸುಮಾರು ಜನಗಳೆಲ್ಲ, ನಮ್ಮ ರೈತರೆಲ್ಲ ಎಲ್ಲರೂ ಹೋಗಿ, ಅಧಿಕಾರಿಗಳು ಹೋದ್ರು, ಅವ್ರನ್ನೆಲ್ಲ ಹೊರಗಡೆ ಇತ್ತು, ಅದ್ರೆಲ್ಲ ಹೋರಾಟ ಮಾಡ್ತಾನೆ ಅವರ. ಈ ನ್ಯೂಸ್ ನನ್ನ ಮಕ್ಕಳು ಹೆಂಗ್ ಮಾಡ್ತಾ ಇದಾರೆ ಅಂತಂದ್ರೆ, ನ್ಯೂಸ್ನವರು ಸ್ವಲ್ಪ ದಿನ ಮಾತ್ರ ಅದನ್ನ ಅದು ಯಾವ್ದೋ ಬಿಡದಿ ಟೌನ್ಶಿಪ್ ಅನ್ನೋದು ಯಾವನು ಕೂಡ ತೋರಿಸ್ಲಿಲ್ಲ ಗುರು. ಒಂದು ನ್ಯೂಸ್ ಅಲ್ಲೂ ಕೂಡ ನಾನು ನೋಡ್ದಾಗೆ ಆಗ್ಲಿಲ್ಲ. ನಮ್ಮ ರಾಜಕೀಯ ವ್ಯಕ್ತಿಗಳು ಹೋಗಿರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೈತೆ ಅವ್ರಗಳೆಲ್ಲ ಅದನ್ನ ವಿಷಯನ ಹೇಳ್ತಾರೆ. ನಮ್ಮ ರೈತರೆಲ್ಲ ಇದ್ ಮಾಡ್ದವ್ರ, ಹಂಗ್ ಮಾಡ್ತಾರ, ಹಿಂಗ್ ಮಾಡ್ತಾರ, ಬಿಡದಿ ಸೌಂಡ್ ಕೊಡಬಾರ್ದು, ಹಂಗ್ ಮಾಡ್ಬೇಕು, ಅಂತ ನಿಲ್ಲಿಸ್ಬೇಕು ಅಂತ ಇದ್ ಮಾಡ್ದವ್ರ. ಆದ್ರ ನ್ಯೂಸ್ನವರು ಒಬ್ರು ಕೂಡ ಆ ವಿಷಯನ ಎತ್ತಿಲ್ಲ, ಅದು ನಿಮ್ಗೂ ಗೊತ್ತು. ಆದ್ರೆ ಸ್ವಲ್ಪ ಹಂಗೆ ಬತ್ತಾ ಮೊನ್ನೆ ತನ ನಮ್ಮ ಡಿ ಬಾಸ್ ಅವರು ಯೋಗ ದಿನದಿಂದ ಅವ್ರು ಒಂದು ಫೋಟೋ ಬಿಟ್ರಲ್ಲ, 3-4 ಫೋಟೋನ, ಅದೇನು ಅಷ್ಟೂ ದಿನದಿಂದ ಅವರು ಹೊರಗ್ ಬರ್ದೇನೆ ಬರ್ತಾ ಇದ್ರು ತಾನೆ. ಅಷ್ಟು ದಿನ ಹೊರಗ್ ಬರ್ದಿದ್ದವರು ಯೋಗ ದಿನ ಮಾತ್ರ ಹೆಂಗ್ ಹೊರಗಡೆ ಬಿಟ್ಬಿಟ್ರು. ಅವ್ರ ಪ್ರಪಂಚ ಅವರು ಜೈಲು ಒಳಗಡೆನೆ, 4 ಸೆಲ್ ಒಳಗಡೆನೆ ಇಟ್ಟಿದ್ರೆ, ಹೊರಗಡೆನೆ ಬಿಟ್ಟಿರ್ನಿಲ್ವಾಗರ. ಅಲ್ಲಿ ಯಾವ್ದು ಕ್ಯಾಮ್ರಾಗಳಿಲ್ವಾ, ಯಾವ್ದು ಫೋಟೋಗಳು ಇಲ್ವಾ, ಯಾರ ತಮ್ಮ ಮೊಬೈಲ್ ಫೋಟೋ ಕೊಡ್ಬೋದಿತ್ತು ತಾನೆ. ಅದೇನು ಅವತ್ತೇ ಬರ್ಬೇಕಿತ್ತು ಫೋಟೋ, ಅವತ್ತೇ ಅವ್ರ ಫೋಟೋ ಹೊಡೆದು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋಂತ ಒಂದು ಅವಶ್ಯಕತೆ ಏನಿತ್ತು. ಇದೆಲ್ಲ ನ್ಯೂಸ್ನವ್ರಗ ಒಂದು ಬಿರಿಯಾನಿ ತಿನ್ನಂತ ಒಂದು ನ್ಯೂಸು. ದರ್ಶನ್ ಸರ್ ಅವರು ಹೊರಗಡೆ ಒಂದು ಫೋಟೋ ಬಿಟ್ರೆ ಸಾಕು, ಅವ್ರ ಕಲಸಿಪ್ಪಳ ಮೂವಿಲಿ ಗೊತ್ತಾಯ್ತಲ್ಲ ಯಾವ ರೀತಿ ಧೂಳು ಎಬ್ಸಿದ್ರು ಅಂತ, ರಿಲೀಸ್ ಆದಾಗ್ಲಿ. ಇದನ್ನೆಲ್ಲ ನೋಡ್ಕೊಂಡು ಇದೇ ಸರಿಯಾದ ಸಮಯ, ಒಂದು ಫೋಟೋ, 2-3 ಫೋಟೋ ಬಿಟ್ಬಿಟ್ರು ಅಂತಂದ್ರ ಇವಾಗ ನಡೀತಿರುವಂತ ಬಿಡದಿ ಟೌನ್ಶಿಪ್ ನ ಮಾತುಕತೆ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರ ಜನ. ಯಾವ್ದೋ ಕೂಡ ಮಾತುಕತೆ ಬರಲ್ಲ ಅನ್ನೋ ಒಂದ್ ಮಾಹಿತಿ ತಿಳಿತು ಅನ್ಸುತ್ತ. ಅದಕ್ಕೆ ತಗೊಂಡೋಗ್ಬಿಟ್ರು ನೋಡಿ 2-3 ಫೋಟೋನ. ಆ ಬಿಡದಿ ಟೌನ್ಶಿಪ್ ಮಾತು ಮುಗಿತು ಅಲ್ಗ. ಯಾವ ನ್ಯೂಸ್ ಚಾನಲ್ ಇಲ್ಲ, ಈಗ ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಬರ್ತಾನೂ ಇಲ್ಲ. ನಾನು ಎಳಿತಾವನಿ ಬರ್ತಂತ ಯಾವುದು ಬರ್ತಾ ಇಲ್ಲ. ರೈತರಿಗೆ ಇಷ್ಟೆಲ್ಲ ಹಣ ಆಯ್ತದೆ ಕೇಳಾಕ ಒಬ್ಬ ನ್ಯೂಸ್ನವನು ಕೂಡ ಬಾಯಿ ಎತ್ತು ಮಾತಾಡಂತ ಯೋಗ್ಯತೆ ಯಾರಿಗೂ ಇಲ್ಲ. ಅದ ನಿಮ್ಗೂ ಗೊತ್ತು, ನನಗೂ ಚೆನ್ನಾಗ್ ಗೊತ್ತು. ಅದಕ್ಕೋಸ್ಕರ ನಾನು ಈ 4 ಮಾತು ಹೇಳ್ಬೇಕು ಅನ್ನಿಸ್ತು. ನಮ್ ಡಿ ಬಾಸ್ ಅವರು ಒಳಗೆ ಇನ್ನೂ ಇರೋದಕ್ಕೆ 99% ರಾಜಕೀಯದವರೇ ಕಾರಣ. ಈಗಿರೋಂಥ ರಾಜಕೀಯ ಅವ್ರಿಗೆ ಸತ್ರು ಅಂತ ಅನಿಸ್ತಾ ಇದೆ, ಅವ್ರ ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ ಅನ್ಸ್ತಾ ಇದೆ. ಅದ್ರಿಂದ ಅವ್ರನ್ನ ಇನ್ನೂ ಒಳಗಡೆ ಇಟ್ಕೊಂಡಿದ್ದಾರೆ. ಬೇರೆ ರಾಜಕೀಯ ಇದ್ರೆ ಇಷ್ಟೊತ್ತಿಗೆ ದರ್ಶನ್ ಅವರು ಹೊರಗಡೆ ಬಂದ್ಬಿಡ್ತಾ ಇದ್ರು, ಒಳಗಡೆ ಇರ್ತಾನೆ ಇರ್ಲಿಲ್ಲ ಇಷ್ಟು ವರ್ಷಗಳ ಕಾಲ. ಅವ್ರನ್ನ ಬಿಡಬಾರ್ದು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ಬೇರೆಯವ್ರಿಗೆ ಇಲ್ದಿರೋಂಥ ಕಾನೂನು ಇವ್ರಿಗೆ ಯಾಕೆ ಅಂತ ನನ್ನ ಅನಿಸಿಕೆ. ಕೊಲೆ ಸುಲಿಗೆ ಏನೇನೋ ಮಾಡಿರ್ತಾರ, ಅಂತವ್ರೆಲ್ಲ ಹೊರಗಡೆ ಆರಾಮಾಗಿ ತಿರ್ಗಾಡ್ತಾವ್ರ. ಇವ್ರು ಇನ್ನೂ ಆರೋಪಿ ಅಷ್ಟೇ.
ಅಪರಾಧಿನೂ ಆಗಿಲ್ಲ. ಅದು ವಿಚಾರಣೆ ಮಾಡಕ್ಕೆ 1 ವರ್ಷ 2 ವರ್ಷ ಬರೀ ಇದನ್ನೇ ಹೇಳಿ ಎಲ್ರಿಗೂ ಇದರಿಸ್ತಾವ್ರಷ್ಟೇ. ಒಟ್ಲಿ ರಾಜಕೀಯದವರು ಇನ್ನೂ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಗೊತ್ತಿಲ್ಲ. ಇಷ್ಟೋ ನಮ್ಮ ಕರ್ನಾಟಕದಲ್ಲಿ ನಡೆದಿರೋಂಥ ರಾಜಕೀಯ ಒಷ್ಟ್ಲೆ ಒಷ್ಟ್ ರಾಜಕೀಯ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ತಿಳಿಸಿ.